ಪ್ರಜಾಪ್ರಭುತ್ವ ವಿರೋಧಿ ಅಮಿತ್ ಶಾಗೆ ಗೃಹ ಮಂತ್ರಿ ಅಮಿತ್ ಶಾ ಅವರು ಚಳಿಗಾಲದ ಅಧಿವೇಶನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಕೀಳು ಮಟ್ಟದಲ್ಲಿ ಮಾತನಾಡಿ ತಮ್ಮ ಸಂಸ್ಕೃತಿಯನ್ನು ತೋರ್ಪಡಿಸಿದ್ದಾರೆ. ಅವರು ಗೃಹ ಮಂತ್ರಿಯಾಗಿ ಮುಂದುವರಿಯಕ್ಕೆ ಅವರು ಅರ್ಹರಿಲ್ಲದ ಕಾರಣ ಅವರನ್ನು ರಾಷ್ಟ್ರಪತಿಗಳು ಅವರ ಸದಸ್ಯತ್ವವನ್ನು ವಜಾ ಮಾಡಬೇಕು. ಜೊತೆಗೆ ಅವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೇಂದ್ರ ಸರ್ಕಾರಕ್ಕೆ ರವಾನಿಸ್ತೀವಿ. ಏನು ಅಂಬೇಡ್ಕರ್ ಅವರ ಮೀಸಲಾತಿಯಲ್ಲಿ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ ಅಡಿಯಲ್ಲಿ ಆಯ್ಕೆಯಾದಂಥ ಒಬ್ಬ ಸಂಸದರು ತಮ್ಮ ಕೀಳು ಮನಸ್ಥಿತಿಯಿಂದ ಇಂಥ ಹೇಳಿಕೆಯನ್ನು ಕೊಡೋ ಮೂಲಕ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದಾರೆ. ಈ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು ಅಂತ ನಮ್ಮ ಪ್ರತಿಭಟನೆ ಮೂಲಕ ಒತ್ತಾಯಿಸ್ತೀವಿ. ವಾರದಲ್ಲಿ ಅಮಿತ್ ಶಾ ಅವರು ಮಾತನಾಡ್ತಾ ಅಂಬೇಡ್ಕರ್ 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 ಅಂತ ಮಾತಾಡಿದಿರಿ. ಅಂಬೇಡ್ಕರ್ ಹೆಸರು ಹೇಳೋ ಬದಲು ನೀವು ಅಂಬೇಡ್ಕರ್ ಹೆಸರು ಹೇಳೋ ಬದಲು ಯಾವ್ದಾದ್ರು ದೇವರ ಹೆಸರು ಹೇಳಿದ್ರೆ ನಿಮ್ಗೆ ಸ್ವರ್ಗನ ಆರೋ ಸಿಕ್ತಿತ್ತು ಅಂತ ಏನು ಅವಾಚ್ಯವಾಗಿ ಮಾತಾಡಿದಾರೋ ಅದನ್ನ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಮೈಸೂರು ಜಿಲ್ಲೆ ಉಗ್ರವಾಗಿ ಖಂಡಿಸ್ತದೆ. ಈ ಸಂದರ್ಭದಲ್ಲಿ ನಾವು ಅವರು ಇದೇ ರೀತಿ ಅವಾಗಿಂದ ಪ್ರತಿ ಸಾರಿ ಬಾಬಾ ಸಾಹೇಬರಿಗೆ ಸಂವಿಧಾನಕ್ಕೆ ವಿರೋಧ ಮಾಡ್ಕೊಂಡೇ ಬಂದಿದ್ದಾರೆ. ನಾವು ಹೋರಾಟದ ರೂಪದಲ್ಲಿ ಅವ್ರಿಗೆ ಹೋರಾಟ ಮಾಡ್ತಾ ಇದ್ದೀವಿ. ಮುಂದೊಂದು ದಿನ ಅವ್ರಿಗೆ ತಕ್ಕ ಪಾಠ ಕಲಿಸ್ಬೇಕಾಯ್ತದೆ. ಏನಾದ್ರು ನೆಕ್ಸ್ಟ್ ಇದೇ ತರ ಅವರು ಸಾರಿ ಕೇಳಲಿಲ್ಲ ಅನ್ನೋದೇ ಆದ್ರೆ ಇದೇ ರೀತಿಯಾಗಿ ಮತ್ತೆ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳಿಗಾಗಲಿ ಚುನಾವಣೆ ಪ್ರಚಾರಕ್ಕಾಗಲಿ ಬಂದ್ರೆ ಬಿಜೆಪಿ ಅವರ ವಿರುದ್ಧ ದಲಿತ ಸಂಘರ್ಷ ಸಮಿತಿ ಹೋರಾಟನ ಮಾಡಬೇಕಾಗತ್ತೆ. ಅವ್ರಿಗೆ ಗೆರವು ಮಾಡಬೇಕಾಗತ್ತೆ. ಈಗ ಅಮಿತ್ ಶಾ ಅವರು ಸಾರಿನ ಕೇಳಬೇಕು. ಇನ್ ಮುಂದೆ ಬಾಬಾ ಸಾಹೇಬ್ ವಿಚಾರದಲ್ಲಿ ತುಂಬಾ ಗಂಭೀರವಾಗಿ ಮಾತಾಡಬೇಕು. ಬಾಬಾ ಸಾಹೇಬ್ರು ಅವ್ರು ಬಂದು ಪ್ರಮಾಣವಚನ ಸ್ವೀಕರಿಸಬೇಕಾದ್ರೆ ಈ ದೇಶದ ಸಂವಿಧಾನದ ಅಡಿಯಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಪ್ರಮಾಣವಚನ ಸ್ವೀಕರಿಸ್ತಾರೆ. ಆದ್ರೂ ಬತ್ತ ಅಲ್ಲಿ ಬಾಬಾ ಸಾಹೇಬ್ರಲ್ಲ ಸಂವಿಧಾನ ಅಲ್ಲ ಏನೇನೋ ವಿರುದ್ಧವಾಗಿ ಮಾತಾಡ್ತಾರೆ. ಅದನ್ನ ಉಗ್ರವಾಗಿ ಈ ಟೈಮ್ ಖಂಡಿಸ್ತಾ ಇದ್ದೀನಿ.